ಆ, ಇವಾಗ ನಾನು ಯಾವಾಗಲೂ ಆಕ್ಟಿವ್ ರೀಡಿಂಗ್ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಬರ್ ಅಂತ ಓದ್ಕೊಂಡ್ಬಿಟ್ಟು ಟೆಸ್ಟ್ ಹೋಗಿ ಬರೆದ್ಬಿಟ್ಟು ಸ್ವಲ್ಪ ಕಮ್ಮಿ ಮಾರ್ಕ್ಸು 7 ಅಷ್ಟೆಲ್ಲ ಬಂದ್ಬಿಡ್ತಾ ಇತ್ತು. ಎಷ್ಟಕ್ಕೆ ಅಂತ ಹೇಳು ಸರ್. ಅದೇ 10ಗೆ 7 ಆ ಥರ ಎಲ್ಲ ಬಂದ್ಬಿಡ್ತಾ ಇತ್ತು. ಸೊ ಐ ವಾಸ್ ಫೀಲಿಂಗ್ ಲೈಕ್ ಯಾಕೆ ಏನು ಮಿಸ್ ಆಗ್ತಾ ಇದೆ ಅಂತ. ಮತ್ತೆ ಆಲ್ ಟೆಸ್ಟ್ಸಲ್ಲೂ ಸರ್ಕಲ್ ಮಾಡೋರು ಎಲ್ಲ ಹಿಂಗೆ ಹೈಲೈಟಿಂಗ್ ಪಾಯಿಂಟ್ಸ್ ಬರ್ದಿಲ್ಲ, ನೀನು ನೀನು ಕರೆಕ್ಟ್ ಪಾಯಿಂಟ್ ಬರ್ದಿಲ್ಲ, ಇನ್ನು ಎಲ್ಲ ಸುತ್ತಿ ಬಳಸ್ಕೊಂಡು ಬರ್ದಿದ್ಯಾ, ದ ಮೇನ್ ಪಾಯಿಂಟ್ ಬರ್ದಿಲ್ಲ ಅಂತ. ಸೊ ನಾನು ಯೋಚನೆ ಮಾಡ್ತಾ ಇದ್ದೆ ಹೆಂಗೆ ಕೀವರ್ಡ್ಸ್ನ ಸರ್ಕಲ್ ಮಾಡ್ಕೊಳ್ಳೋದು. ಸುಮ್ಮನೆ ದ ಹ್ಯಾವ್ ಅದನ್ನ ಬರೆದ್ಬಿಡ್ತಾ ಇದ್ದೆ, ಮತ್ತೆ ಕೀವರ್ಡ್ಸೇ ಬರೀತಾ ಇರಲಿಲ್ಲ. ಇವಾಗ ಹೆಂಗ್ ಕೀವರ್ಡ್ಸ್ ಜ್ಞಾಪಕ ಇಟ್ಕೋಬೇಕು, ಮತ್ತೆ ಸುಮ್ಮನೆ ಬ್ಯಾಹೆಡ್ ಮಾಡ್ತಾ ಇದ್ದೆ. ಫಸ್ಟಿಂದನೂ ಅಮ್ಮ ಹೇಳ್ಕೊಡ್ತಾ ಇದ್ರು ಪಿಕ್ಚರೈಸೇಷನ್ ಫನಿಯಾಗಿ ಮಾಡ್ಕೊ ಮಾಡ್ಕೊ ಅಂತ. ನಾನು ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ಕೊತಾ ಇದ್ದೆ. ಇವಾಗ ಇನ್ನೂ ಕಟ್ ದ ಕೇಕ್ ಮಾಡೋದು, ಆ, ಆ ಥರ ಎಷ್ಟೊಂದು Because- ಮೆಮೊರಿ ಟ್ರಿಕ್, ಹಾ, ಪಿಕಾಸೋ ಪಿ ಫನ್ ಮೆಥಡ್ ಎಲ್ಲ ಈಸಿ ಆಗಿದೆ. ಎಸ್ ಮೇಡಮ್ ಹೇಳಿ. ಓಕೆ, ನನ್ಗೆ ಆಕ್ಚುಲಿ ಅಂದ್ರೆ ಮ್ಯಾಮ್ ಇವ್ರಿಗಿಂತ ನಾನು ಮಾಡ್ತಾ ಇದ್ದೀನಿ. ಪ್ರೈಮ್ ಮಿನಿಸ್ಟರ್ಸ್ದೆಲ್ಲ ಇಷ್ಟು ವರ್ಷ ಆದ್ರೂ ನಮಗ್ ಗೊತ್ತೇ ಇರ್ಲಿಲ್ಲ. ಇವಾಗ ಆಸೆ ಆಗ್ತಾ ಇದೆ, ಅಯ್ಯೋ ಹೊಸ ಹೊಸದ್ ಕಲಿತಾ ಇದೀವಿ ಅಂತ. ಸೊ ಮೆಮೊರಿ ಅಂದ್ರೆ ಇಷ್ಟು ವರ್ಷ ಆದ್ಮೇಲೆ ಅಯ್ಯೋ ನಮ್ಗೆ ಹೊಟ್ಟೋಗಿರುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಇಲ್ಲ, ನನ್ಗೆ ರಿಟೈನ್ ಆಗ್ತಾ ಇದೆ ಅದನ್ನೆಲ್ಲ. ಖುಷಿ ಆಗ್ತಾ ಇದೆ. ಇವಾಗ ಮಕ್ಳಿಗೆ ಹೇಳ್ಕೊಡೋದಕ್ಕೂ ನಮ್ಗೆ ಈಸಿ ಆಗುತ್ತೆ. ಇದು ತುಂಬಾ ಚೆನ್ನಾಗಿ ಮಾಡಿದೀರಾ ಮ್ಯಾಮ್. ನಿಮ್ ಪೇಷನ್ಸ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಇಷ್ಟು ಎಲ್ಲಾ ಕ್ವೆಶನ್ಸ್ಗೂ ಎಷ್ಟು ಪ್ರೀತಿಯಿಂದ ಆನ್ಸರ್ ಮಾಡ್ತೀರಾ. ತುಂಬಾ ಪೇಷನ್ಸ್ ಇದೆ ನಿಮ್ಗೆ.